ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತು ಮಾಡಿ ತೋರಿಸ್ತಾ ಇರೋದು ಖಾರದ ಹೋಳಿಗೆ ಅಥವಾ ಖಾರದ ಪೂರಿನಾರ ಅನ್ಬೋದು ನೀವು. ಇದಕ್ಕೆ ನಾವು ಖಾರದ ಹೋಳಿಗೆ ಅಂತೀವಿ ನಮ್ಮ ಕಡೆ, ಅದಕ್ಕೆ ಖಾರದ ಹೋಳಿಗೆ ಅಂದೆ. ನಾನು ಒಂದು ಪುಟ್ಟಿಗೆ, ಒಂದು ಪಾತ್ರೆಗೆ ಒಂದು ಗ್ಲಾಸ್ ಮೈದಾ ಹಿಟ್ಟು, ಅದಕ್ಕೆ ಕಾಲು ಗ್ಲಾಸ್ ಚಿರೋಟಿ ರವೆ, ಒಂದು ಸ್ವಲ್ಪ ಉಪ್ಪು ಮತ್ತು ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ನೋಡ್ರಿ. 2 ಚಮಚ ಎಣ್ಣೆ. ಅದನ್ನು ಹಿಟ್ಟನ್ನ ಕೈಯಿಂದ ಚೆನ್ನಾಗಿ ಕಲಿಸ್ಕೊಡ್ರಿ. ಹಿಟ್ಟು ಚಲೋ ಹೊತ್ನಂಗೆ ಕಲಿಸ್ಕೊಂಡ್ರೆ ಅದು ಕೈಲಿ ಹಿಂಗೆ ಮಾಡಿದ್ರೆ ಉಂಡೆ ಹಿಂಗೆ ಬರ್ಬೇಕು ನೋಡ್ರಿ. ಹಿಂಗೆ ಅಂದ್ರೆ ಅದಕ್ಕೆ ಎಣ್ಣೆ ಹಾಕಿದ್ದು ಹದ ಕುಡಿಯೈತೆ ಅಂತ ಅರ್ಥ. ಅದು ಹಿಂಗೆ ಚಲೋ ಹೊತ್ನಂಗೆ ಕಲಿಸ್ಕೊಂಡು, ಯಾಕಂದ್ರೆ ರವೆ ಹಾಕಿವಲ್ಲ, ಚಲೋ ಹೊತ್ನಂಗೆ ಕಲಿಸಿ ಸ್ವಲ್ಪ ನೀರು ಹಾಕಿ ನಾದ್ರಿ. ಒಮ್ಮೆ ಜಾಸ್ತಿ ನೀರು ಬಿಟ್ಬಿಟ್ರೆ ಮತ್ತು ಹಿಟ್ಟು ಅಳಕಾಗಿಬಿಡ್ತತಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾದ್ರಿ. ಚೆನ್ನಾಗಿ ಮಿದ್ದಿ ಹಿಟ್ಟು ನಾದಿ ಸ್ವಲ್ಪ ನೀರು ಹಾಕ್ರಿ. ಇವು ನಾವು ಖಾರದ ಪೂರಿ ಅಂತ ಅನ್ನಲ್ರಿ, ಈ ಕಡೆ ಖಾರದ ಹೋಳಿಗೆ ಅಂತೀವಿ. ನೀವು ಖಾರದ ಹೋಳಿಗೆನಾರ ಅನ್ರಿ, ಇಲ್ಲ ಖಾರದ ಪೂರಿನಾರ ಅನ್ರಿ. ಹಿಂಗೆ ಚಲೋ ಹೊತ್ನಂಗೆ ನಾದ್ಕೊಡ್ರಿ. ಒಂದು ಗ್ಲಾಸ್ ಮೈದಾ ಹಿಟ್ಟಿಗೆ ನಾನು 1/4 ಗ್ಲಾಸ್ ಹಾಕಿನಿ ನೋಡ್ರಿ ಚಿರೋಟಿ ರವೆ. ಚಲೋ ಹೊತ್ನಂಗೆ ಮಿದ್ದಿ ನಾದ್ಕೊಂಡು, ನಾದಿದ್ಮೇಲೆ ಅದಕ್ಕೆ ಮತ್ತು ಮ್ಯಾಗ ಒಂದು 2 ಚಮಚ ಎಣ್ಣೆ ಹಾಕಿ ನೋಡ್ರಿ. ಮತ್ತು ಇನ್ನೊಂದು ಚೂರು ಮಿದ್ದಿ ನಾದಕ್ಕೆ ಕೈಗೆ ಹತ್ತಬಾರ್ದಲ್ಲ, ಅದಕ್ಕೆ ಒಂದು ಸ್ವಲ್ಪ ಇನ್ನೊಟ್ಟು ಎಣ್ಣೆ ಹಾಕಿ ಹಿಂಗೆ ಮಿದ್ದಿ ಚಲೋ ಹೊತ್ನಂಗೆ ಮಿದ್ದಿ ನಾದಬೇಕು. ನಾದಿ ಅದನ್ನು ನೆನೆಯಾಕೆ ಬಿಡ್ರಿ 1 ತಾಸು. ಈ ಕನಕ ಏನೈತೆ ನೋಡ್ರಿ, ಇದನ್ನಷ್ಟ ನೆನೆಯಾಕೆ ಬಿಡ್ಬೇಕು ರೀ 1 ತಾಸು. ಟೈಮ್ ಇದ್ರೆ ನೀವು 2 ತಾಸನ ಬಿಡ್ರಿ, ನಿಮ್ಗೆ ಟೈಮ್ ಇಲ್ಲಕ್ರೆ 1 ತಾಸು ಬಿಡ್ರಿ. ಹಿಟ್ಟು ನೆಂದಷ್ಟು ಹೋಳಿಗೆ ಚಲೋ ಬರ್ತಾವೆ. ಅದ್ರ ಕೈನ ಹೂರಣ ಮಾಡ್ತೀನಲ್ಲ, ಅದೇನು ಹೂರಣ ಅದು ನೆನೆ ಇಡೋದು ಬೇಕಿಲ್ಲ ರೀ. ಇದು ನೆನೆದ ಮ್ಯಾಗ ಅದನ್ನು ಕಲಿಸ್ಕೊಡ್ರಿ. ಹೂರಣ ಮಾಡಕ್ಕೆ ತೋರಿಸ್ತೀನಿ ನೋಡಿರಿ. ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಕೊತ್ತಂಬರಿನ ತೊಳೆದು ಇಟ್ಕೊಂಡೀನಿ ರೀ. ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಸೋಸಿ ಇಟ್ಕೊಂಡೀನಿ. ಅದನ್ನು ಮಿಕ್ಸಿಗೆ ಜಾರಿಗೆ ರುಬ್ತೀನಿ ನೋಡಿರಿ, ಹಾಕಿ ಹೂರಣದ್ದು. ಅದು ಹಿಟ್ಟು ನೆನೆದ ಮ್ಯಾಗ ಮಾಡಿಕೊಡ್ರಿ ನೀವು. ಇದನ್ನು ಮಿಕ್ಸಿ ಜಾರಿಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಅದಕ್ಕೆ ಸೋಸಿದ ಬೆಳ್ಳುಳ್ಳಿ ಹಾಕ್ತೀನಿ ನೋಡ್ರಿ. ಒಂದು ಗಡ್ಡೆ ಸೋಸಿ ಇಟ್ಕೊಂಡೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಕರಿಬೇವು ತೊಳೆದು ಇಟ್ಕೊಂಡಿದ್ದೆ. ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ನೋಡ್ರಿ. ಜೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕೀನಿ ರೀ. ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ. ರುಬ್ಬಕ್ಕೆ ಸ್ವಲ್ಪ ಹಾಕಿರ್ತೀನಿ ಉಪ್ಪು, ಮತ್ತು ಆಮೇಲೆ ಇನ್ನೂ ಸ್ವಲ್ಪ ಉಪ್ಪು ಹಾಕೊಳಕ್ಕೆ ಬರ್ತೈತೆ ರೀ. ಆಮೇಲೆ ರುಬ್ಬಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿನಿ, ಹಳ್ಳುಪ್ಪು ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ನೈಸಾಗಿ ರುಬ್ಕೊಬೇಕ್ರಿ. ತರಿ ಬ್ಯಾಡ್ರಿ, ನೈಸ್ ಇರ್ಬೇಕದು. ಯಾಕಂದ್ರೆ ಹೂರಣಕ್ಕೆ ಅಲ್ಲಿದು ನೈಸಾಗಲಿ. ಆಮೇಲೆ ಅದಕ್ಕೆ ಹೂರಣಕ್ಕೆ 1.5 ಗ್ಲಾಸ್ ಹಾಕ್ತೀನಿ ನೋಡ್ರಿ ಹಸಿ ಕಡಲೆಬೇಳೆ ಹಿಟ್ಟು. ಮಿರ್ಚಿ ಮಾಡ್ತೀವಲ್ರಿ ಆ ಹಿಟ್ಟು. ಅದು ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊತೀನಿ ಮತ್ತು ಅರ್ಧುಪ್ಪು. ಆಗಲೇ ರುಬ್ಬಕ್ಕೆ ಸ್ವಲ್ಪ ಹಾಕಿದ್ವಿ ಹಳ್ಳುಪ್ಪು. ಇವಾಗ ಇದಕ್ಕೆ ಹೂರಣಕ್ಕೆ ರುಚಿಗೆ ಉಪ್ಪು ಬೇಕಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕಿ ಇದು ಹಸೆ ಖಾರ ಏನು ರುಬ್ಬಿ ನೋಡ್ರಿ, ಅದನ್ನ ಖಾರ ಅಷ್ಟು ಹಾಕ್ಕೋಬೇಕ್ರಿ. ಇದು ಖಾರ ಭಾಳ ಹಿಡಿತೈತೆ ರೀ. ಮತ್ತು ನೀವೇನು ಇಷ್ಟ ಹಾಕೊಂಡು ಖಾರ ಅನ್ಬೇಡ್ರಿ, ಯಾಕಂದ್ರೆ ಇದು ಹೂರಣ ಅಲ್ಲ, ಹಿಟ್ಟಿನ್ಯಾಗ ತುಂಬ್ತೀವಿ ನೋಡು ಸಪ್ಪಾಗಿಬಿಡ್ತಾವೆ. ಇಲ್ಲಕ್ರೆ ಇದು ಖಾರ ನೀವು ಹಿಡಿತೈತಿ ಇದು ಹೂರಣಕ್ಕೆ. ಅದಿಷ್ಟು ಖಾರ ರುಬ್ಬಿದ್ದು ಹಾಕಿ ಕಲಸ್ರಿ. ನೀರೇನು ಹಿಡಿಯಂಗಿಲ್ಲ ಇದಕ್ಕೆ. ರುಬ್ಬಿದ ಖಾರ ಏನು ಇರ್ತದೆ ನೋಡ್ರಿ, ಅದ್ರಲ್ಲೇನ ಚೆನ್ನಾಗಿ ಕಲಿಸ್ಕೊಡ್ರಿ. ನಿಮ್ಗೆ ಅದಕ್ಕೆ ಸಾಲಿಲ್ಲಪ್ಪ, ನಮ್ಮ ಖಾರ ಕಡಿಮೆ ಆಗಿತ್ತು, ಇದಕ್ಕೆ ಕೂಡಲಿಲ್ಲ ಅನ್ನಂಗಿದ್ರೆ ನೀವು ಒಂದು ಸ್ವಲ್ಪ ಕೈಲೇ ಒಂದು ಸ್ವಲ್ಪ ನೀರು ಚಿಮ್ಕಿಸಿ ಕಲಿಸ್ಕೊಡ್ರಿ. ಇಲ್ಲ ಇದು ಖಾರದಕ್ಕೆ ಹಸೆ ಖಾರದಕ್ಕೆ ಅದು ಹಿಟ್ಟಿಗೆ ನಿಮ್ಗೆ ಅಳತಿ ಕರೆಕ್ಟ್ ಆದ್ರೆ ಅಷ್ಟೇ ಕಲಿಸ್ಕೊಡ್ರಿ, ಕೂಡ್ತದೆ. ಮತ್ತು ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಮತ್ತು ಅಳಕಾಗ್ಬಿಡ್ತದೆ ಅದು. ಇದನ್ನು ಬೇಷಾಗಿ ಹಿಂಗೆ ಕೈಲೇ ಕಲಿಸ್ಕೊಡ್ರಿ. ಕೈಲಿ ಹಿಂಗೆ ಕಿವುಚಿ ಕಲಿಸಿದ್ರೆ ಅದೆಲ್ಲ ಕೂಡ್ತೈತೆ ರೀ. ಒಣ ಹಿಟ್ಟು ಅಷ್ಟು ಹಸೆ ಖಾರದ ಜೊತೆಗೆ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕಿರಲ್ಲ, ಅದಕ್ಕೆ ಹಿಂಗು ಅದೆಷ್ಟು ಘಮ ಅಂತೈತೆ ರೀ. ಭಾಳ ರುಚಿ ಆಕತ್ತೆ ನೋಡ್ರಿ ಇದು. ಕೈಗೆ ಹತ್ತತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಚಮಚ ಎಣ್ಣೆ ಹಾಕ್ಕೊಡ್ರಿ. 1 ಚಮಚನಾರ 2 ಚಮಚನಾರ ಎಣ್ಣೆ ಹಾಕ್ಕೊಂಡು ಅದನ್ನ ಹಿಂಗೆ ಬೇಷ ಮತ್ತು ನಾದ್ರಿ. ಹಿಟ್ಟು ನಾದಿ ಇದೇನು ನೆನೆಯಕ್ಕೆ ಬಿಡೋದು ಬೇಕಿಲ್ಲ. ಹಿಟ್ಟು ಕನಕ ಒಂದ್ರೆ ನೆಂದ್ರೆ ಸಾಕು 1 ತಾಸು. ಇದಕ್ಕೆ ನೋಡ್ರಿ 1 ಚಮಚೆ
ಇನ್ನೊಂದು ಚಮಚ ಹಾಕ್ತೀನಿ ನೋಡ್ರಿ ಎಣ್ಣೆನ ಹಾಕಿ ಬೇಷ ಮತ್ತು ಇನ್ನೊಂದು ಚೂರು ನಾದ್ಕೊಡ್ರಿ. ಎಲ್ಲ ಕೂಡ್ಬೇಕಲ್ಲ ಅದು ಉಪ್ಪು ಖಾರ ಎಲ್ಲ ನಾದ್ಕೊಂಡು ಉಳ್ಳಿ ಮಾಡ್ಕೊಂಬಿಡ್ರಿ. ಬೇಳೆ ಮೊದ್ಲು ಕನ್ಕದ್ದು ಉಳ್ಳಿ ಮಾಡಿಟ್ಕೊಡ್ರಿ. ಕನ್ಕದ್ದು ಉಳ್ಳಿ ಮಾಡಿಟ್ಕೊಡ್ರಿ. ಇಲ್ಲ ನೀವು ಮೊದ್ಲು ಅದು ಹೂರಣ ಮಾಡ್ಕೊಂಡ್ರಲ್ಲ ಅವನ್ನ ಉಳ್ಳಿ ಎಷ್ಟು ಹಾಕ್ಕಾವು ಅಷ್ಟು ನೋಡಿ ಇವನ್ನ ಕನ್ಕದ್ದು ಕಡ್ಕೊಬೋದು. ಇಲ್ಲಾಂದ್ರೆ ಮೊದ್ಲು ನೀವು ಬಿಳೆ ಹಿಟ್ಟಿನ ಮಾಡಿಕೊಂಡ್ರಿ ಅಂದ್ರೆ ಇವು ಉಳ್ಳಿ ಎಷ್ಟು ಹಾಕಾವು ನೋಡಿ ಇಷ್ಟು ಕಡೋದು ಆ ಹೂರಣನೂ ಅಷ್ಟೇ ಮಾಡ್ಕೊಂಡು ಇಟ್ಕೊಂಡ್ರೆ ಬರ್ತೈತಿ ಅಳತಿ. ನಾ ಹಿಟ್ಟಿನ ಅಳತಿ ಹೇಳಿದ್ನಲ್ಲ ಇವಕ್ಕೆ 22 ಆಗಿದ್ದು ರೀ ಉಳ್ಳಿ ಬಿಳೆವು. ನಾನು ಹೂರಣದ ಕೂಡ ಅಷ್ಟೇ ಮಾಡಿಕೊಂಡೆ 22 ಉಳ್ಳಿನ ಮಾಡಿಟ್ಕೊಂಡೆ. ಆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತೀನಿ ನೋಡ್ರಿ ಹೂರಣ ಮಾಡ್ಕೊಳಕ್ಕೆ. ಯಾಕಂದ್ರೆ ಅದು ಹಿಟ್ಟು ಮತ್ತು ಕೈಗೆ ಹತ್ತಬಾರ್ದಂದು ಹಸೆ ಕಡ್ಲೆಬೇಳೆ ಇಟ್ಟು ಹಸೆ ಖಾರ ಜಿಗುಟಾಗಿರ್ತತ್ತಲ್ಲ ಅದು ಕೈಗೆ ಹತ್ತಬಾರ್ದು ಅಂತ ಮತ್ತು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಉಳ್ಳಿ ಮಾಡಾಕತ್ತೀನಿ ನೋಡ್ರಿ ನಾನು. ಅವು ಕೂಡ ಅಷ್ಟೇ ಉಳ್ಳಿ ಮಾಡ್ಕೊಂಡೀನಿ. ಅವು 22 ಅದು ನೋಡ್ರಿ ಉಳ್ಳಿ ತೋರಿಸ್ತೀನಿ ನೋಡಿ. ಇಷ್ಟಿಷ್ಟು ಮಾಡಿಟ್ರೆ ಸಾಕು. ಉಳ್ಳಿ ಎಲ್ಲ ಮಾಡಿಟ್ಕೊಂಡು ಅಷ್ಟೂ ಒಮ್ಮೆ ಮಾಡಿಟ್ಕೊಂಬಿಡ್ರಿ. ಯಾಕಂದ್ರೆ ಕೈ ಆಗಿರ್ತತ್ತಲ್ಲ ಮತ್ತು ಹಗಲೆಲ್ಲ ಮನೆ ಮಾಡ್ಕೊಳ್ಳೋದೇನು ಪದೇ ಒಮ್ಮೆ ಉಳ್ಳಿ ಮಾಡಿಟ್ಕೊಂಬಿಡ್ರಿ ಎಲ್ಲನೂ. ತುಂಬ ತೋರಿಸ್ತೀನಿ ನೋಡ್ರಿ. ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಲೇನ ಹಿಂಗೆ ಅಗಲಾಗ ಮಾಡಿಕೊಡ್ರಿ ಹಿಟ್ಟು ಮಾಡಿಕೊಂಡು ಅದು ಹೂರಣದ್ದು ಏನೈತೆ ಅದ್ರಾಗ ಇಡ್ರಿ. ನಡಕ್ಕೆ ಇಟ್ಟು ಕೈಲಿ 2 ಕೈಲೇನ ಹಿಂಗೆ ಒಂದು ಕೈಲೇ ಪ್ರೆಸ್ ಮಾಡ್ತಿರ್ರಿ ಒಂದು ಕೈಲೇ ಒಳಗೆ ಹಿಂಗೆ ಇದನ್ನು ಮಾಡಿರಿ ಮಾಡಿ ತುಂಬ್ರಿ. ನಾನು ಹಿಂಗೆ ತೋರ್ಸಕತ್ತೀನಲ್ಲ ಹಂಗೆ ಮಾಡಿರಿ. ಹಿಂಗೆ ಕೈಲಿ ಒತ್ತಿಬಿಟ್ರೆ ನೋಡಿರಿ ಹೊರಗೆ ಬರೋಂಗಿಲ್ಲ ಹೂರಣ ಎಷ್ಟು ಚಂದ ಆತು ನೋಡಿರಿ. ಹಿಂಗೆ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ ಈಗ ನಿಮ್ಗೆ. ಕೈಗೆ ಎಣ್ಣೆ ಹಚ್ಕೊಂಡು ಇವು ಭಾಳ ಚಲೋ ಹಾಕವ್ರಿ. ನೀವು ಎಲ್ಲರೂ ಊರಿಗೆ ಪ್ರವಾಸಕ್ಕದು ಹೊಂಟ್ರೆ ನೀವು ಮಾಡ್ಕೊಂಡು ಹಿಂಗೆ ಕಟ್ಕೊಂಡು ಹೋಗ್ಬೋದು. ನೀವು 4-5 ದಿನ ತಿನ್ನಾಕಿರ್ತಾವೆ ನಿಮ್ಗೆ ದಾರ್ಯಾಗ. ಚಪಾತಿ ಅದು ಮಾಡ್ಕೊಂಡು ಹೋಗಿರ್ತಾರಲ್ಲ ಹಂಗೆ ಹಿಂಗೆ ಖಾರದ ಪುರಿ ಮಾಡ್ಕೊಂಡು ಹೋದ್ರೆ ಭಾಳ ಚಲೋ ಇರ್ತಾವೆ. ನೀವು ಮತ್ತು ಇವನ್ನ ಮನ್ಯಾಗ ಡಬ್ಬ್ಯಾಗ ಮಾಡಿ ತುಂಬಿಟ್ರು 15-20 ದಿನದ ತನಕ ಇರ್ತಾವ್ರಿ ಇವು ಕೆಡಂಗಿಲ್ಲ. ಭಾಳ ರುಚಿ ಹಾಕಾವು ನೋಡಿರಿ. ನಾನು ತುಂಬ ತೋರ್ಸಕತ್ತೀನಿ ನೋಡು ಕೈಲೇನೋ ತುಂಬೋದು. ಹಿಂಗೆ ನೀವು ಇಷ್ಟು ಉಳ್ಳಿನೂ ತುಂಬಿಟ್ಕೊಂಬಿಡ್ರಿ. ಒಂದೊಂದು ತುಂಬಿ ಒಂದೊಂದು ಲಟ್ಸ್ಕೊಂತ ಕುಂತ್ರೆ ಟೈಮ್ ಆಕತಿ. ಮೊದ್ಲು ಹಿಂಗೆ ಓಸು ಉಳ್ಳಿನ ಹಿಂಗೆ ತುಂಬಿಟ್ಕೊಂಡು ಆಮೇಲೆ ಸಾವಕಾಶ ನೀವು ಒಂದು ತಟ್ಯಾಗ ಲಟ್ಸಕ್ಕೋಬೋದು. ನಿಮ್ಗೆ ಆ ಥರ ತುಂಬಕ್ಕೆ ಬರಲಿಲ್ಲ ಅಂದ್ರೆ ಇನ್ನೊಂದು ತೋರಿಸ್ತೀನಿ ನೋಡಿರಿ ತುಂಬೋದು. ಈ ಥರನಾರ ತುಂಬ್ರಿ. ನಿಮ್ಗೆ ಹಂಗೆ ಕೈಯಾಗ ತುಂಬ್ಕೊಳಕ್ಕೆ ಬರ್ಲಿಕ್ರೆ ಇದು ಒಂದು ಉಳ್ಳಿ ಇಟ್ಟು ಒಂದು ತಟ್ಟೆಗೆ ಹಿಟ್ಟು ಹಾಕಿ ಲಟ್ಟಿಸ್ರಿ. ಹಿಟ್ಟು ಸಣ್ಣ ಪುರಿಯಾಗತ್ಲೆ ಲಟ್ಟಿಸಿ ಅದನ್ನ ಕನ್ಕಾಯಿ ಇಡ್ರಿ. ಅದ್ರಾಗ ಕನ್ಕಾಯಿ ಇಟ್ಟು ಹಿಂಗೆ 4 ಕಡೆ ಹಿಂಗೆ ಮಡಚ್ರಿ. ಹಿಂಗೆ ಮಡಿಚಿ ತುಂಬ್ರಿ. ನಿಮ್ಗೆ ಆ ಥರ ಬರ್ಲಿಕ್ರಿ ಈ ಥರ ಅಂತ ತೋರ್ಸಕತ್ತೀನಿ ನೋಡ್ರಿ. ನಿಮ್ಗೆ ಹಂಗೆ ತುಂಬಕ್ಕೆ ಬರ್ಲಿಕ್ರಿ ಹಿಂಗೆ ತುಂಬ್ರಿ ನೋಡ್ರಿ. ಇದನ್ನು ಹೂರಣ ಎಲ್ಲಿ ಹೊರಗೆ ಬಂತು ನೋಡ್ರಿ. ಬೇಷಾತಿಲ್ರಿ ಹಿಂಗೆ ಮಾಡಿರಿ. ನಿಮ್ಗೆ ಈ ಥರ ತುಂಬಕ್ಕೆ ಬಂದ್ರೆ ಹಿಂಗೆ ತುಂಬ್ರಿ. ನಿಮ್ಗೆ ಹಿಂಗೆ ಬರ್ಲಿಕ್ರೆ ಆಗಲ್ಲ ಕೈಯಾಗ ತೋರಿಸಿದ್ನಲ್ರಿ ಹಂಗೆ ತುಂಬ್ಕೊಡ್ರಿ. ನಿಮ್ಗೆ ಯಾವ್ದು ಈಜಿ ಆಕತ್ತೆ ಹಂಗೆ ಮಾಡಿಕೊಡ್ರಿ. ನಿಮಗೆ ತುಂಬಕ್ಕೆ ಬರೋಂಗೆ ಈಜಿ ಮಾಡಿಕೊಡ್ರಿ. ಇಲ್ಲ ನಾನು ಹಿಂಗೆ ತೋರಿಸಿದ್ನಲ್ಲ ಹಿಂಗೆ ಬಂದ್ರೆ ನೀವು ಹಿಂಗೆ ಮಾಡಿಕೊಡ್ರಿ. ಹಂಗೆ ಅಷ್ಟು ಉಳ್ಳಿನೂ ತುಂಬಿಟ್ಕೊಂಬಿಡ್ರಿ. ಅಂದ್ರೆ ನಿಮ್ಗೆ ಅಷ್ಟು ಲಟ್ಸಿ ಹಾಕ್ಕೊಳಕ್ಕೆ ಈಜಿ ಆಕತಿ ನೋಡಿರಿ. ಹೆಂಗೆ ಆತು ನೋಡಿರಿ ಭಾಳ ಚಲೋ ಆತಲ್ರಿ. ಅಷ್ಟು ಉಳಿ ನೋಡಿರಿ ಹಿಂಗೆ ತುಂಬಿಟ್ಟು ನೋಡಿರಿ. ನಾನು ನೀವು ಹಂಗೆ ತುಂಬಿಟ್ಕೊಳಂಗಿದ್ರೆ ಹಂಗೆ ತುಂಬಿಟ್ಕೊಡ್ರಿ. ಆಮೇಲೆ ಅವನ್ನ ಲಟ್ಸೋದು ತೋರಿಸ್ತೀನಿ ನೋಡಿರಿ. ಈಗ ಸ್ವಲ್ಪ ತಳಗ ಒಣ ಹಿಟ್ಟು ಹಾಕ್ಕೊಂಡು ಹಿಂಗೆ ಲಟ್ಸ್ಬೇಕ್ರಿ. ಎಲ್ಲ ಪೂರಿನೂ ಹಿಂಗೆ ಲಟ್ಟಿಸಿ ತಾಟ್ನಾಗ ಹಾಕ್ಕೊಂಡ್ಬಿಡ್ತೀನಿ ರೀ ನಾನು. ನಿಮಗೂ ಹಂಗೆ ಅನುಕೂಲ ಆದ್ರೆ ಹಂಗೆ ಮಾಡಿರಿ. ಇಲ್ಲ ನೀವು ಒಂದೊಂದು ಲಟ್ಟಿಸಿ ಕರಿಯಂಗಿದ್ರೆ ಒಂದೊಂದು ಲಟ್ಟಿಸಿ ಕರೀರಿ. ನಿಮಗೆ ಹೆಂಗೆ ಅನುಕೂಲ ಆಕತ್ತೆ ಹಂಗೆ ಮಾಡಿರಿ. ನಾನು ಒಂದೊಂದು ಲಟ್ಟಿಸಿ ಕರಿಯೋದೇನು ಎಣ್ಣೆ ಕಾದ್ಬಿಟ್ಟಿರ್ತತಲ್ಲ ಅಂದು ಮೊದಲು ಅಷ್ಟು ಲಟ್ಟಿಸಿ ಇಟ್ಕೊಂಡ್ಬಿಡ್ತೀನಿ ರೀ ಇವನು. ಹಿಂಗೆ ಆಮೇಲೆ ಕಾಸಕ್ಕೆ ಇಟ್ಕೊಂಡಿರ್ತೀನಿ ರೀ ಎಣ್ಣೆನು. ನಿಮಗೂ ಹಿಂಗೆ ಅನುಕೂಲ ಆಕತ್ತೆ ಅಂತ ಅಂದ್ಕೊಂಡೀನಿ ರೀ. ನೋಡಿರಿ ನಿಮಗೆ ಹೆಂಗೆ ಅನುಕೂಲ ಆಕತ್ತೆ ಹಂಗೆ ಮಾಡಿರಿ. ನೋಡಿರಿ ಇನ್ನೊಂದು ಪೂರಿ ಲಟ್ಸಾಕತ್ತಿ ನೋಡಿರಿ. ಲಟ್ಟಿಸಿ ತೋರಿಸ್ತೀನಿ ನೋಡ್ರಿ. ಹಿಂಗೆ ಹಿಂಗೆ ಲಟ್ಟಿಸಿ ಅಷ್ಟು ಉಳ್ಳಿನೂ ಲಟ್ಟಿಸಿ ಹಾಕ್ಕೊಂಬಿಡ್ಬೇಕು ಹಿಂಗೆ ತಾಟ್ನ್ಯಾಗ. ಇವು ಖಾರದ ಹೋಳಿಗೆ
ಭಾಳ ರುಚಿ ಆಕ್ಕಾವ ನೋಡ್ರಿ. ನೋಡ್ರಿ ಲಟ್ಸೋದು. ನಿಮ್ಗೆ ದೊಡ್ಡ ಬೇಕಾರ ದೊಡ್ಡ ಲಟ್ಟಿಸ್ಕೊಳ್ರಿ, ಸಣ್ಣ ಸ್ವಲ್ಪ ದಪ್ಪ ಇರಲಿ ಅಂದ್ರೆ ದಪ್ಪರ ಲಟ್ಸ್ಕೊಳ್ರಿ. ನಿಮ್ಗೆ ಹೆಂಗೆ ಬೇಕು ಹಂಗೆ ಲಟ್ಸ್ಕೊಳ್ರಿ. ತಳಗೆ ಬೇಕಾದ್ರೆ ತಳಗ, ದಪ್ಪ ಬೇಕಾದ್ರೆ ದಪ್ಪ. ದಪ್ಪ ಆಗಿದ್ದು ಬುರು ಉಬ್ಬುತ್ತಾವ್ರಿ. ತಳಗಾದ್ರೆ ಅಷ್ಟು ಉಬ್ಬಲ್ಲ, ಆದರೂ ಕೂಡ ರುಚಿ ಭಾಳ ಚೆನ್ನಾಗಿರ್ತಾವೆ. ನೀವು ಎಷ್ಟು ದಿನನಾರ ಇಟ್ಕೋಬೋದು, 15-20 ದಿನ ಸ್ಟೋರ್ ಮಾಡಿ ಇವನ್ನ. ನೋಡಿರಿ ನಾನು ಎಣ್ಣೆ ಕಾಸಕ್ಕಿಟ್ಟಿನ ಒಂದು ಪಾತ್ರೆ, ಎಣ್ಣೆ ಹಾಕಿ ಪಾತ್ರೆಯಾಗ ಎಣ್ಣೆ ಕಾದ್ಮ್ಯಾಗ ಕರಿಯಾಕತ್ತೀನಿ ನೋಡಿರಿ. ಕರು ತೋರಿಸ್ತೀನಿ ನೋಡಿರಿ. ಎರಡು ಕಡೆ ಹಿಂಗೆ ಕೆಂಪು ಮಾಡಿ ತೆಗಿಬೇಕ್ರಿ. ಇವು ಎಣ್ಣೆನ ಹಿಡಿಯಂಗಿಲ್ಲ ರೀ, ಭಾಳ ಚಲೋ ಆಕ್ಕವು. ಎರಡು ಕಡೆ ಹಿಂಗೆ ಕೆಂಪು ಮಾಡಿ ಹಿಂಗೆ ಕರು ತೆಗೀರಿ. ಇನ್ನೊಂದು ಪೂರಿ ಹಾಕ್ತೀನಿ ನೋಡಿರಿ. ನೋಡಿರಿ ನೀವು ಸ್ವಲ್ಪ ತಳ್ಳಗೆ ತಿಕ್ಕೊಂಡ್ರಿ ಅಂದ್ರೆ ಅವು ಉಬ್ಬಂಗಿಲ್ಲಪ್ಪ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ, ಅವನು ಚಲೋನ ಹಾಕವು. ಇವು ಉಬ್ಬಿದ್ದು ಕೂಡ ಚಲೋ ಇರ್ತಾವೆ, ಪದ್ರು. ನಿಮ್ಗೆ ಒಬ್ಬೊಬ್ಬರಿಗೆ ದಪ್ಪಗೆ ನಮ್ಗೆ ಬ್ಯಾಡಪ್ಪ ಗರಿ ಇರ್ಬೇಕು ಅನ್ನಂಗಿದ್ದರು ತಳ್ಳಗೆ ತಿಕ್ಕೊಂತಾರೆ. ಬ್ಯಾಡ ನಮ್ಗೆ ಹಿಂಗಿರ್ಲಿ ಉಬ್ಬಲಿ ಚಲೋ ಹಾಕಾವು ನೋಡಿ ಉಬ್ಬಿದ ಪೂರಿ ಬೇಕಂತಂದು ಅನ್ನೋರು ಸ್ವಲ್ಪ ದಪ್ಪ ಮಾಡಿಕೊಡ್ರಿ. ಎರಡೂ ಥರನೂ ಮಾಡಿಕೊಡ್ರಿ, ಚಲೋ ಇರ್ತಾವೆ. ಅಂದ್ರೆ ನಿಮ್ಗೆ ಗೊತ್ತಾಕೈತಿ ಯಾವ ಇವು ಅನ್ನೋದು ರುಚಿ ಹಾಕಾವಂತ ಅನ್ನೋದು. ನಿಮಗೆ ಪದ್ರ ಹಿಂಗೆ ಬಿಡ್ತಾವೆ ನೋಡಿ. ತೋರಿಸ್ತೀನಿ ನೋಡಿ ನಾನು ಈಗ ಅಷ್ಟು ಕರದಿಂದ ನೋಡಿದ್ದು ನೋಡ್ರಿ ಹೆಂಗೆ ಉಬ್ಬುತ್ತೆ ನೋಡ್ರಿ. ದಪ್ಪಾಗಿದ್ದು ಉಬ್ಬಿರ್ತಾವೆ. ಒಂದು ಸ್ವಲ್ಪ ತಳಗಾದ್ರೆ ಅವು ಇವು ಹಾಕಾವು. ಎರಡೂ ಥರನೂ ಮಾಡಿಕೊಡ್ರಿ ನೀವು. ಒಂದಿಷ್ಟು ಹಂಗೆ ಮಾಡ್ಕೊಂಡು ಇಟ್ಕೊಳ್ರಿ. ನೋಡಿರಿ ಹೆಂಗೆ ಉಬ್ಬುತ್ತೆ ನೋಡ್ರಿ. ಇದು ಚಲೋ ಆತಿಲ್ರಿ. ನೋಡಿರಿ ಇದು ನೋಡ್ರಿ, ಇದು ಹೆಂಗೆ ಉಬ್ತತ್ ನೋಡ್ರಿ. ಈಗ ಪೂರಿ ನೋಡ್ರಿ ಎಣ್ಣೆ ಹಿಡಿಯಲ್ಲ, ಭಾಳ ಚಲೋ ಹಾಕವ್ರಿ ಇವು. ನಮ್ಮ ಕಡೆ ಭಾಳ ಮಾಡ್ತೀವಿ ನಾವು ಹಿಂಗೆ. ನಾವು ಖಾರದ ಪೂರಿ ಅನ್ನಂಗಿಲ್ಲ ರೀ, ಕಮ್ಮಿ. ಖಾರದ ಹೋಳಿಗೆ ಅನ್ನೋದ ಜಾಸ್ತಿ. ನೀವು ಖಾರದ ಹೋಳಿಗೆನಾರ ಅನ್ರಿ, ಖಾರದ ಪೂರಿನಾರ ಅಂದ್ಕೊಡ್ರಿ. ಒಟ್ಟು ಹಿಂಗೆ ಮಾಡಿ ನೋಡಿರಿ ನೀವು ಹೆಂಗೆ ಅಕ್ಕಾವ. ಆಮೇಲೆ ಮಾಡಿ ತಿಂದಿಂದ ಹೇಳ್ರಿ ನಮಗೆ ಹೆಂಗಾದು ಅಂತೇಳಿ. ನೋಡಿರಿ ಅಷ್ಟು ಪೂರಿ ರೆಡಿ ಆದವು. ಈಗ ಒಂದು ತೋರಿಸ್ತೀನಿ ನೋಡಿರಿ ನಿಮಗೆ ಮುರಿದು. ನೋಡಿರಿ ಎಷ್ಟು ಪಳ್ಳಾಗ್ಯಾವ ನೋಡಿರಿ. ನೋಡಿರಿ ಹೆಂಗೆ ಪದ್ರ ಬಿಟ್ಟಾವ ನೋಡಿರಿ. ಭಾಳ ರುಚಿ ಇರ್ತಾವ್ರಿ ಇವು. ಮಾಡಿ ತಿಂದು ನೋಡಿರಿ. ತಿಂದು ನೋಡಿ ನೀವು ಹೇಳ್ರಿ ನಮಗೆ. ನೋಡಿರಿ ಹಿಂಗೆ ಒಂದು ಡಬ್ಬಿಗೆ ಹಿಂಗೆ ತುಂಬಿಟ್ಕೊಂಡ್ರೆ 15-20 ದಿನ ತಿನ್ಬೋದು ರೀ ನೀವು, ಕೆಡಂಗಿಲ್ಲ ರೀ ಇವು. ಭಾಳ ರುಚಿ ಇರ್ತಾವೆ. ನೀವು ಪ್ರವಾಸಕ್ಕೆ ಹೋಗುವಾಗ ಕೂಡ ಮಾಡ್ಕೊಂಡು ಒಯ್ಬೋದು ಹಿಂಗೆ. ನೋಡಿ ಹೆಂಗದು ನೋಡಿರಿ ಖಾರದ ಪೂರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಬೆಲ್ ಬಟನ್ ಒತ್ತಿದ್ರೆ ನಾ ಹಾಕೋ ಮುಂದಿನ ವೀಡಿಯೋ ನಿಮ್ಗೆ ಫಸ್ಟ್ ಬರ್ತಾವ್ರಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್.